ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ತರಹದ ಬೇಬಿ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ 2 ರೀತಿಯ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ನೋಡಿ, ಈ ತರ ನಾನು 132 ಇರುವಂತಹ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀನಿ ಈ ತರ ಕುಚ್ಚುಗಳನ್ನ ಯಾವ ತರ ರೆಡಿ ಮಾಡಬೇಕು, ಹಾಗೆ ಇದನ್ನ ಯಾವ ತರ ನೀಟಾಗಿ ಸ್ಟ್ರೇಟ್ ಮಾಡ್ಕೋಬೇಕಂತ ಕೂಡ ತೋರಿಸಿದ್ದೀನಿ. ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಚಾನಲ್ ಅಲ್ಲಿ ವಿಡಿಯೋಗಳು ಸಿಗುತ್ತೆ. ಇದಕ್ಕೆ ಗಮ್ ಹಚ್ಚಿ ಈ ತರ ಚೂಫಾಗಿ ಮಾಡ್ಕೊಂಡಿದೀನಿ. ಇದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗಟ್ಟಿ ಆಗುತ್ತಲ್ಲ ಒಣಗಿದ ಮೇಲೆ, ಅವಾಗ ಯೂಸ್ ಮಾಡ್ಕೊಂಡ್ರೆ ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ. ಸ್ಟ್ರೇಟ್ನರ್ ನಿಂದ ಸ್ಟ್ರೇಟ್ ಮಾಡ್ಕೊಂಡ್ರೆ ಕುಚ್ಚು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಇಲ್ಲ ಅಂದ್ರೆ ಐರನ್ ಬಾಕ್ಸ್ ಇಂದ ಕೂಡ ಐರನ್ ಮಾಡ್ಕೊಳ್ಳಿ. ಅದು ಕೂಡ ಇಲ್ಲ ಅಂದ್ರೆ ನೀರನ್ನ ನಮ್ಮ ಈ 2 ಬೆರಳಿಗೆ ಅದ್ಕೊಂಡು ಈ ತರ ಮಾಡ್ಕೊಂಡು ಅದು ಒಣಗಿದ ಮೇಲೆ ಕುಚ್ಚನ್ನ ಯೂಸ್ ಮಾಡ್ಕೊಂಡ್ರೆ ಕುಚ್ಚು ಈ ತರ ಸ್ಟ್ರೇಟ್ ಆಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಕುಚ್ಚುಗಳಿಗೆ ಅಂದ್ರೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೋಲ್ ಮಾಡ್ಕೋತೀನಿ. ಈ ತರ 137 ಇರೋ ಕುಚ್ಚನ್ನ ನಾನು ಇಲ್ಲಿ ಕೆಳಗಡೆಯಿಂದ ತರ್ತೀನಿ. ಈ ತರ ಇದು 137 ಇದೆ ಅಲ್ಲ, ಇದನ್ನ ಈಗ ಮೇಲ್ಗಡೆ ಈ ತರ ತಗೊಂಡ್ ಬಂದಾಗ ಡಬಲ್ ಮಾಡ್ಕೊಂಡಾಗ ಅದು ನಮ್ಗೆ 262 ಆಗುತ್ತೆ. ಈ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ನೋಡ್ಕೊಂಡು ಇಟ್ಕೊಳ್ಳಿ ಕುಚ್ಚನ್ನ. ನಾನು 1 ಇಂಚಿಗಿಂತ ಸ್ವಲ್ಪ ಕಡಿಮೆ ತಗೋತೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ತಗೊಳ್ಳಿ. ಈ ತರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿದ್ದೀನಿ. 2 ಎಳೆ ಇಂದ ಕೂಡ ಮಾಡ್ಕೋಬಹುದು. ಜರಿ ಥ್ರೆಡ್ ಹೈಲೈಟ್ ಆಗಿ ಬೇಕಂದ್ರೆ 4 ಎಳೆ ಪೋಣಿಸ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರಬೇಕು. ಈ ಜರಿ ಥ್ರೆಡ್ ಪೂರ್ತಿಯಾಗಿ ಮೇಲ್ಗಡೆ ತಗೋಬಾರ್ದು. ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇಟ್ಕೊಂಡು ಸ್ವಲ್ಪ ಈಗ ಹೂ ಕಟ್ತೀವಲ್ಲ ಆ ತರ ನೋಡಿ ಒಂದು ಲಾಕ್ ಮಾಡ್ಕೋತೀನಿ. ಟೈಟ್ ಆಗಿ ಲಾಕ್ ಮಾಡ್ಕೊಳ್ಳಿ. 4 ಎಳೆ ಪೋಣಿಸ್ಕೊಂಡಿರೋದ್ರಿಂದ ಮೊದಲು ಈ ತರ ಒಂದು ಸಲ ಸುತ್ಕೋತೀನಿ. ಒಂದು ಲಾಕ್ ಆದ್ಮೇಲೆ ಒಂದು ಸಲ ಸುತ್ಕೊಂಡು ಇದಕ್ಕೆ ನಾನು ಇವಾಗ ಬೀಡ್ಗಳನ್ನ ಆಡ್ ಮಾಡ್ಕೋತೀನಿ. ಮೊದಲು ನೋಡಿ 3 mm ಇರುವಂತಹ ಒಂದು ರೌಂಡ್ ಬೀಡು ಗೋಲ್ಡ್ ಕಲರ್ದು, ಅದಾದ್ಮೇಲೆ ಒಂದು ಲೀಫ್ ಬೀಡು, ಅದಾದ್ಮೇಲೆ ಮತ್ತೆ ಒಂದು ರೌಂಡ್ ಬೀಡು. ಈ 3 ಬೀಡ್ಗಳನ್ನ ಒಟ್ಟಿಗೆ ಆಡ್ ಮಾಡ್ಕೋತೀನಿ. ನಮ್ಮ ಎಡಗೈನ ಈ ಬೆರಳಿಂದ ಈ 3 ಬೀಡ್ಗಳನ್ನ ಟೈಟ್ ಆಗಿ ಇಟ್ಕೋಬೇಕು. ಈ ತರ ಇಟ್ಕೊಂಡು ಮತ್ತೆ ಈಗ ಈ ಜರಿ ಥ್ರೆಡ್ ಅನ್ನ ಸುತ್ಕೊಳ್ಳಿ. ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬರುತ್ತೆ ಕುಚ್ಚು. ಈ ತರ ನೀವು ಸೀರೆ ಪೂರ್ತಿ 1/2 ಇಂಚ್ ಅಥವಾ 1 ಇಂಚ್ಗೆ ಒಂದು ಮಾಡ್ಕೊಳ್ಳಿ. ನಾನು ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ನಿಮ್ಗೆ ಗ್ಯಾಪ್ ನೋಡಿ ಈ ತರ ಬೆರಳಿಂದಾದ್ರೂ ಮಾಡ್ಕೋಬಹುದು, ಟೇಪ್ ಅಳತೆಯಿಂದ ಕೂಡ ಮಾಡ್ಕೋಬಹುದು. ಒಂದು 1/2 ಇಂಚ್ಗೆ ಬೇಕಂದ್ರೆ ಅಂದ್ರೆ ಹತ್ರ ಬೇಕಂದ್ರೆ 1/2 ಇಂಚ್ಗೆ ಒಂದು ಮೆಜರ್ಮೆಂಟ್ ಟೇಪ್ ಇಂದ ಮಾರ್ಕನ್ನ ಮಾಡಿಕೊಂಡು ನೀವು ಕುಚ್ಚನ್ನ ಕಟ್ಕೋಬಹುದು. ಇನ್ನೊಂದು ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪಕ್ಕದಲ್ಲೇನೆ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಈ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ತರ ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೋತೀನಿ ಸೀರೆಗೆ. ಈ ಕುಚ್ಚು ನೋಡಿ 147 ಇದೆ. ಡಬಲ್ ಮಾಡ್ಕೊಂಡಾಗ 287 ಆಗುತ್ತೆ. ಇದಕ್ಕೆ ಒಂದು ರಿಂಗ್ ಬೀಡನ್ನ ಆಡ್ ಮಾಡ್ಕೋತೀನಿ. ಈಗಷ್ಟೇ ನಾನು ಕುಚ್ಚು ಹಾಕೋದನ್ನ ಕಲಿತಾ ಇದ್ದೀನಿ ಅಂದ್ರೆ ಮೊದಲು ಈ ತರ ಸಿಂಪಲ್ ಆಗಿರೋ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡಿ. ಈಗ
ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲನ್ನು ಈ ಥರ ಮುಂದ್ಗಡೆ ತಗೊಳ್ಳಿ. ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಕೂಡ ಮಾಡ್ಕೋಬೋದು. ಫಸ್ಟ್ ಒನ್ ನಾನು ಹೂ ಕಟ್ತೀವಲ್ಲ ಆ ಥರ ಮಾಡ್ಕೊಳ್ಳೋದು ತೋರಿಸಿದೆ. ಈ ಥರ ಕೂಡ ಮಾಡ್ಕೋಬೋದು. 2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಸೇಮ್ 3 mm ಬೀಡು. ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಟೈಟಾಗಿ ಇಟ್ಕೊಂಡು ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಬೀಡನ್ನು ಈ ಥರ ಕೆಳಗಡೆ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಯೂಟಾಗಿ ಬರುತ್ತೆ. ಇದನ್ನು ಕ್ರೋಶ ಬರದೇ ಇರೋರು ಕೂಡ ಈ ಥರ ಗ್ರ್ಯಾಂಡಾಗಿ ಕುಚ್ಚನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೀರೆಗೆ ನೀವು 1 ಇಂಚ್ಗಿಂತ ಒಳಗಡೆ ನೀವು ಸೀರೆ ಪೂರ್ತಿ ಮಾಡ್ಕೊಂಡು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆಗೆ ಅಂತ. ಇದಕ್ಕೆ ಒಂದು 250 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಓಕೆ, ನೋಡಿ ಪಕ್ಕದಲ್ಲೇ 1 ಇಂಚಷ್ಟು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ನಾನು ಮಾರ್ಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಸೀರೆ ಪೂರ್ತಿ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ. ಇದನ್ನು ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ, ಅಂದರೆ ನೀವು 4 ಪಿಂಕ್ 4 ಗ್ರೀನ್ ಇಲ್ಲ 2 ಪಿಂಕು 2 ಗ್ರೀನ್ ಈ ಥರ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ನಲ್ಲಿ ನೀವು ನಿಮಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇವತ್ತು ತೋರಿಸಿರುವಂತಹ ಈ 2 ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 2 ಡಿಸೈನ್ಗಳಿಗೂ 250 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಕ್ರೋಶ ಬರದೇ ಇರೋರಿಗೆ ಈಸಿ ಆಗಿರುತ್ತಹ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.